ಇನ್ನು ಟಿಕೆಟ್ ಹಂಚಿಕೆಯಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಿಕೆಟ್ ಹಂಚಿಕೆ ಆದ್ಮೇಲೆ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತಾನೂ ಕೂಡ ವಿಪಕ್ಷ ನಾಯಕ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ದೆಹಲಿ ನಾಯಕರ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದೀವಿ. ಮೋದಿ ಕಾರ್ಯಕ್ರಮದಿಂದಾಗಿ ಇವತ್ತಿನ ಸಭೆಯನ್ನ ಮುಂದೂಡಿಕೆ ಮಾಡಬೇಕಾಯಿತು. ಮಂಗಳವಾರ ಅಥವಾ ಬುಧವಾರ ಸಿಇಸಿ ಸಭೆ ನಡೆಯುತ್ತೆ. ಸಿಇಸಿ ಸಭೆಯಲ್ಲಿ ಹೈಕಮಾಂಡ್ ಟಿಕೆಟ್ ತೀರ್ಮಾನವನ್ನ ಮಾಡುತ್ತೆ. ಅಭ್ಯರ್ಥಿ ಘೋಷಣೆ ಬಳಿಕ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತಲೂ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 6 ಗಂಟೆಗೆ ದೆಹಲಿಗೆ ನಮ್ಮನ್ನ ಕರೆದಿದ್ರು. ಕಾರಣಾಂತರದಿಂದ ಸಭೆ ಮುಂದೆ ಹೋಗಿದೆ. ಫೋನಲ್ಲಿ ನಿರಂತರವಾದಂಥ ಸಂಪರ್ಕವನ್ನು ಇಟ್ಕೊಂಡಿದ್ದೀರಿ. ಸೊ ಕರ್ನಾಟಕದ 28 ಕ್ಷೇತ್ರದ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ಸಂವಾದಗಳು ನಡೀತಾ ಇದೆ. ಯಾರೇ ಕೊಟ್ಟರು ಸಹ BJP ಅಭ್ಯರ್ಥಿ ಯಾರೇ ಆದ್ರೂ ಕೂಡ ನಮ್ಮ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ಆ ಪದ್ಧತಿ ನಮ್ಮದೊಂದು ಕೇಡರ್ ಬೇಸ್ ಪಾರ್ಟಿ. ಯಾರಿಗೆ ಟಿಕೆಟ್ ಕೊಟ್ಟರು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೆ ಕೆಲಸ ಮಾಡ್ತೀರಿ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತೀರಿ. ಆ ರೀತಿಯ ಮಾನಸಿಕ ಸ್ಥಿತಿ ಹೊಂದಿರತಕ್ಕಂಥ ಪಾರ್ಟಿ ನಮ್ಮದು. ಅದರಿಂದ ಏನು ಮಾಧ್ಯಮದಲ್ಲಿ ಬರ್ತಾ ಇದೆ ಗೊಂದಲ ಅಂತ, ಆ ಥರದ್ದು ಯಾವುದೇ ರೀತಿ ಗೊಂದಲ ಇಲ್ಲ. ಅಲ್ಟಿಮೇಟಾಗಿ ನಮ್ಮ ಕೇಂದ್ರೀಯ ನಾಯಕರು ಯಾರಿಗೆ ಟಿಕೆಟ್ ಕೊಡ್ತಾರೋ ಆ ಟಿಕೆಟ್ ಸಿಕ್ಕಿದಂಥ ವ್ಯಕ್ತಿಗೆ ಪಾರ್ಟಿ ಇಡೀ ಸಂಘಟನೆ ನಾವು ಕೆಲಸ ಮಾಡ್ತೇವೆ. ಚಳವಳಿ ನಡೀತಾ ಇದೆ, ಮೈಸೂರಲ್ಲಿ ವಿಚಾರ ಇದೆ, ಉತ್ತರ ಕನ್ನಡ ಇದೆ, ಅದನ್ನು ಹೆಂಗೆ ನೋಡುತ್ತೆ ಪಾರ್ಟಿ? ಕಳೆದ ಬಾರಿನೂ ಅದೇ ಥರದ ಸನ್ನಿವೇಶಗಳು ಇತ್ತು. ಆದರೆ ಒಂದು ಸರಿ ಟಿಕೆಟ್ ಅನೌನ್ಸ್ ಆದಮೇಲೆ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ತಾರೆ. ಸಣ್ಣ ಸಣ್ಣ ಭಿನ್ನಾಭಿಪ್ರಾಯ ಇರೋದು ನಿಜ, ಇಲ್ಲ ಅಂತ ಹೇಳಲ್ಲ. ಆ ಭಿನ್ನಾಭಿಪ್ರಾಯಗಳು ಚುನಾವಣೆಯ ಅಭ್ಯರ್ಥಿ ಘೋಷಣೆ ಆಗೋವರೆಗಷ್ಟೇ. ಒಂದು ಸರಿ ಘೋಷಣೆ ಆದಮೇಲೆ ಅದಕ್ಕೇನು ಬೇಕೋ ನಾವೆಲ್ಲರೂ ಕೂಡ ಯಾರು ಮಾತಾಡಿಸ್ಬೇಕು ಅದೆಲ್ಲವನ್ನು ಮಾಡೋವಂಥ ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ.